ಶಿಡ್ಲಘಟ್ಟ ಪೌರಾಯುಕ್ತೆ ಏನು ಅಮೃತ ಗೌಡರ ಮೇಲೆ ಕೈ ನಾಯಕ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ಜೊತೆಗೆ ಶಿಡ್ಲಘಟ್ಟ ನಗರದ ಆದ್ಯಂತ ಕೂಡ ಈಗ ಬ್ಯಾನರ್ಗಳ ತಿರುವು ಕೂಡ ಆಗಿರುವಂಥದ್ದು. ಇನ್ನು ನಮ್ಮ ಜೊತೆ ಏನು ಈಗ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತ ಗೌಡರು ಇದ್ದಾರೆ, ಅವ್ರನ್ನೇ ನಾನು ಮಾತಾಡ್ತೀನಿ. ಮೇಡಮ್, ಈಗ ನಗರದಾದ್ಯಂತ ಎಲ್ಲ ತಿರುವು ಕಾರ್ಯಾಚರಣೆ ಕೂಡ ಈಗ ಮಾಡ್ತಾ ಇದ್ದೀರಾ, ಯಾವ ರೀತಿ ಒಂದು ಬ್ಯಾನ್ ಮಾಡಲಿಕ್ಕೆ ಒಂದು ಕ್ರಮ ತೆಗೆದುಕೊಂಡಿದ್ರೆ ಹೇಗೆ? ಸರ್, ಅದನ್ನು ನಮ್ಮ ಸೀನಿಯರ್ ಆಫೀಸರ್ಸ್ ಜೊತೆ ಮಾತಾಡಿಕೊಂಡು ಅದನ್ನು ಹೆಂಗೆ ಮಾಡಬೇಕು ಅಂತ, ಇದು ವೆದರ್ ಕಂಪ್ಲೀಟ್ ಬ್ಯಾನ್ ಮಾಡೋ ಥರದನ್ನು ಅಥವಾ ರೆಸ್ಟ್ರಿಕ್ಟಿವ್ ಬ್ಯಾನ ಅಂತ ಅಂದ್ಬಿಟ್ಟು ವಿ ವಿಲ್ ಟಾಕ್ ಟು ಅವರ್ ಸೀನಿಯರ್ಸ್. ಹೆಂಗೆ ಮಾಡಬೇಕು ಅಂತ ಅವ್ರ ಸಜೆಷನ್ಸ್ ಬೇಸಿಸ್ ಮೇಲೆ ವಿ ವಿಲ್ ಟೇಕ್ ಫಾರ್ ದ ಸ್ಟೆಪ್. ಮೇಡಮ್, ಈಗ ಯಾವ ಥರ ಬ್ಯಾನರ್ಗಳನ್ನ ತಿರುವು ಮಾಡ್ತಾ ಇದ್ದೀರಿ ನಗರದ? ಸರ್, ಅದನ್ನು ನಿನ್ನೆ ಹಬ್ಬದ ದಿನ ಇದ್ದಿದ್ರು ಕೂಡ ನಮ್ಮ ಪಿ ಕೆಗಳೆಲ್ಲ ನಿನ್ನೆ ಒಂದಷ್ಟು ಬ್ಯಾನರ್ಸ್ಗಳನ್ನ ರಿಮೂವ್ ಮಾಡಿದ್ದಾರೆ. ಕನ್ಸಿಡರಬ್ಲಿ ತುಂಬ ಜಾಸ್ತಿ ಬ್ಯಾನರ್ಸ್ಗಳಿದೆ, ಅಂದರೆ ಈ ರಿಲೇಟೆಡೇ ಜಾಸ್ತಿ ಹಾಕಿದ್ದಾರೆ. ನಾವು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ, ನೀವು ಬ್ಯಾನರ್ ನೀವೇ ತೆಗಿಬೇಕು ಅಂತ ಅಂದ್ಬಿಟ್ಟು. ಅವ್ರು ಯಾರೂ ತೆಗೆದಿಲ್ಲ. ಸೊ ನಿನ್ನೆಯಿಂದನೂ ನಮ್ಮ ಪೌರ ಕಾರ್ಮಿಕರು ತೆಗಿತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಹೆಲ್ತ್ ಸೆಕ್ಷನ್ ಅವ್ರಿಗೆ, ತೆಗೆದುಬಿಡಿ, ದರ್ ಶುಡ್ ನಾಟ್ ಬಿ ಎನಿ ಬ್ಯಾನರ್ಸ್ ಅಂತ ಅಂದ್ಬಿಟ್ಟು. ತೆಗಿತಾ ಇದ್ದಾರೆ. ನಾವು ಬೆಳಗ್ಗೆ ಒಂದು ರೌಂಡ್ ಚೆಕ್ ಮಾಡಿದ್ವಿ, ಆಲ್ಮೋಸ್ಟ್ ಒಂದು 80% to 70% ತೆಗೆದಿದ್ದಾರೆ. ಇನ್ನೊಂದು 30% ತೆಗಿತಾ ಇದ್ದಾರೆ. ವಿಲ್ ಗೋ ಆ್ಯಂಡ್ ಇನ್ಸ್ಪೆಕ್ಟ್ ಆ್ಯಂಡ್ ವಿಲ್ ಇನ್ಸ್ಟ್ರಕ್ಟ್ ದೆಮ್ ಎಲ್ಲನೂ ತೆಗೆದುಬಿಡಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಡೀ ರಾಜ್ಯಾದ್ಯಂತ ಕೂಡ ನಿಮಗೆ ಒಳ್ಳೆ ಬೆಂಬಲ ಕೂಡ ಸಿಕ್ಕಿದೆ. ಜೊತೆಗೆ ಇವತ್ತು ಕೂಡ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನು ಮಾಡಿ ಒಂದು ಮನವಿ ಪತ್ರನ ಕೊಟ್ಟಿದ್ದಾರೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಈ ರೀತಿಯಾದ ಬೆದರಿಕೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಹೋರಾಟಗಳು ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್, ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ಈಗ ಡಿ ಸಿ ಅವರು ಕೂಡ ನಿಮ್ಮ ಬೆಂಬಲಕ್ಕೆ ಕೂಡ ನಿಂತಿದ್ದಾರೆ. ಸರ್ ಇಸ್ ಅ ಗ್ರೇಟೆಸ್ಟ್ ಸಪೋರ್ಟ್. ಥ್ಯಾಂಕ್ಸ್ ಟು ಸರ್. 2 ದಿನಗಳ ಕಾಲ ಆಯಿತು ಇದೊಂದು ಪ್ರಕರಣ ಕೂಡ ಬೆಳಕಿಗೆ ಬಂದು. ಸೊ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತನಿಖೆ ಕೂಡ ನಡೀತಾ ಇದೆ, ಜೊತೆಗೆ ಒಂದು FIRಗಳು ಕೂಡ ಆಗಿದೆ. ಸೊ ಇನ್ನು ಮುಂದೆ ನೀವು ಇದನ್ನು ಯಾವ ಸ್ಟೆಪ್ ತಗೊಂಡ್ರೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀರಾ? ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದೇ ಆರ್ ಡೂಯಿಂಗ್ ದೇ ವರ್ಕ್. ನಮ್ಮದು ವಿ ಹ್ಯಾವ್ ಕಮ್ ಔಟ್ ಆಫ್ ಇಟ್ ಆ್ಯಂಡ್ ನಾವು ನಮ್ಮ ನಾರ್ಮಲ್ ವರ್ಕ್ನ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಬೆಳಗ್ಗೆ ನಮ್ಮ ಹೆಲ್ತ್ ಸೆಕ್ಷನ್ ಅವರು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಏನೇನು ಅಸೈನ್ ಆಗಿತ್ತು ಬೇರೆ ಸೆಕ್ಷನ್ ಅವ್ರು ಕೂಡ ಮಾಡ್ತಾ ಇದ್ದಾರೆ. ಈಗ ನಮಗೂ ಎಲೆಕ್ಷನ್ ರಿವ್ಯೂ ಮೀಟಿಂಗ್ ಇದೆ. ಸೊ ಅದಕ್ಕೆ ವಿ ಆರ್ ಬ್ಯಾಕ್ ಟು ವರ್ಕ್, ನಾರ್ಮಲ್ ರೆಗ್ಯುಲರ್ ವರ್ಕ್. ಇಂಜಿನಿಯರ್ ಆಗಿದ್ದಂಥವ್ರು ನಿಮಗೆ ಯಾಕೆ ಇಲ್ಲಿಗೆ ಬರಬೇಕು ಅಂತ ಅನಿಸ್ತು? KS ಇದಾಗಿ ಇಲ್ಲಿಗೆ ಬಂದ ಮೇಲೂ ಕೂಡ ಈ ರೀತಿಯಾದ ಬೆಳವಣಿಗೆಗಳು ನಿಮ್ಗೆ ಯಾವ ರೀತಿ? ಸರ್, ಅದು ನಮ್ಮ ತಂದೆ ಆಸೆ ಇದ್ದಿದ್ದರಿಂದ ನಾವು ಅವರು ಡಿಪಾರ್ಟ್ಮೆಂಟಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ನಮ್ಮನ್ನು ಸಿವಿಲ್ ಸರ್ವಿಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಆಸೆ ಇತ್ತು. ಸೊ ಹಾಗಾಗಿ ನಾವು UPSC ಎಕ್ಸಾಮ್ಸ್ ಕೂಡ ಬರೆದಿದ್ವಿ ಆ್ಯಂಡ್ ದೆನ್ KS ಎಕ್ಸಾಮ್ಸ್ ಕೂಡ ಬರೆದಿದ್ವಿ. ಸೊ ಐ ಗಾಟ್ ಥ್ರೂ ದಿಸ್ ಎಕ್ಸಾಮ್. ಹಾಗಾಗಿ ಇದಕ್ಕೆ ಬಂದು ಏನು ವಿಚಲಿತರ ಆಗಿಲ್ಲ ತಾನೇ ನೀವು? ಇಲ್ಲ ಸರ್, ಸ್ಟಾರ್ಟಿಂಗ್ ಒಂದಷ್ಟು ಬೇಜಾರಾಗಿದ್ದು, ಭಯ ಆಗಿದ್ದು ನಿಜ. ಬಟ್ ಈಗ ದಿಸ್ ಇಸ್ ಪಾರ್ಟ್ ಆಫ್ ಡೇ ಟು ಡೇ ವರ್ಕ್. ಇಟ್ಸ್ ಲೈಕ್ ನಮ್ಮ ಹಿರಿಯರ ಜೊತೆ ಎಲ್ಲ ಮಾತಾಡಿ ಐ ಫೆಲ್ಟ್ ಲಿಟಲ್ ಕಂಫರ್ಟಬಲ್. ಸೊ ನೌ ಇಟ್ಸ್ ಫೈನ್. ತನಿಖೆ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ? ಎಸ್, ಥ್ಯಾಂಕ್ ಯು. ಇದಿಷ್ಟು ಏನು ಶಿಡ್ಲಘಟ್ಟ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತ ಗೌಡ ಅವರ ಮಾತು. ನಾನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ವರ್ಕ್ ಆಗಿ ಕೆಲಸವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಯಾವುದೇ ರೀತಿ ವಿಚಲಿತರಾಗೋಂಥ ಪ್ರಮೇಯನೇ ಇಲ್ಲ. ನಾನು ಕೂಡ ಸ್ಟ್ರಾಂಗ್ ಆಗಿದ್ದರೆ ಈ ಬಗ್ಗೆ ನಿಂತ್ಕೊಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಶಿಡ್ಲಘಟ್ಟ. ಶಿಡ್ಲಘಟ್ಟ ಪೌರಾಯುಕ್ತೆ ಏನು ಅಮೃತ ಗೌಡರ ಮೇಲೆ ಕೈ ನಾಯಕ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ಜೊತೆಗೆ ಶಿಡ್ಲಘಟ್ಟ ನಗರದ ಆದ್ಯಂತ ಕೂಡ ಈಗ ಬ್ಯಾನರ್ಗಳ ತಿರುವು ಕೂಡ ಆಗಿರುವಂಥದ್ದು. ಇನ್ನು ನಮ್ಮ ಜೊತೆ ಏನು ಈಗ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತ ಗೌಡರು ಇದ್ದಾರೆ, ಅವ್ರನ್ನೇ ನಾನು ಮಾತಾಡ್ತೀನಿ. ಮೇಡಮ್, ಈಗ ನಗರದಾದ್ಯಂತ ಎಲ್ಲ ತಿರುವು ಕಾರ್ಯಾಚರಣೆ ಕೂಡ ಈಗ ಮಾಡ್ತಾ ಇದ್ದೀರಾ, ಯಾವ ರೀತಿ ಒಂದು ಬ್ಯಾನ್ ಮಾಡಲಿಕ್ಕೆ ಒಂದು ಕ್ರಮ ತೆಗೆದುಕೊಂಡಿದ್ರೆ ಹೇಗೆ? ಸರ್, ಅದನ್ನು ನಮ್ಮ ಸೀನಿಯರ್ ಆಫೀಸರ್ಸ್ ಜೊತೆ ಮಾತಾಡಿಕೊಂಡು ಅದನ್ನು ಹೆಂಗೆ ಮಾಡಬೇಕು ಅಂತ, ಇದು ವೆದರ್ ಕಂಪ್ಲೀಟ್ ಬ್ಯಾನ್ ಮಾಡೋ ಥರದನ್ನು ಅಥವಾ ರೆಸ್ಟ್ರಿಕ್ಟಿವ್ ಬ್ಯಾನ ಅಂತ ಅಂದ್ಬಿಟ್ಟು ವಿ ವಿಲ್ ಟಾಕ್ ಟು ಅವರ್ ಸೀನಿಯರ್ಸ್. ಹೆಂಗೆ ಮಾಡಬೇಕು ಅಂತ ಅವ್ರ ಸಜೆಷನ್ಸ್ ಬೇಸಿಸ್ ಮೇಲೆ ವಿ ವಿಲ್ ಟೇಕ್ ಫಾರ್ ದ ಸ್ಟೆಪ್. ಮೇಡಮ್, ಈಗ ಯಾವ ಥರ ಬ್ಯಾನರ್ಗಳನ್ನ ತಿರುವು ಮಾಡ್ತಾ ಇದ್ದೀರಿ ನಗರದ? ಸರ್, ಅದನ್ನು ನಿನ್ನೆ ಹಬ್ಬದ ದಿನ ಇದ್ದಿದ್ರು ಕೂಡ ನಮ್ಮ ಪಿ ಕೆಗಳೆಲ್ಲ ನಿನ್ನೆ ಒಂದಷ್ಟು ಬ್ಯಾನರ್ಸ್ಗಳನ್ನ ರಿಮೂವ್ ಮಾಡಿದ್ದಾರೆ. ಕನ್ಸಿಡರಬ್ಲಿ ತುಂಬ ಜಾಸ್ತಿ ಬ್ಯಾನರ್ಸ್ಗಳಿದೆ, ಅಂದರೆ ಈ ರಿಲೇಟೆಡೇ ಜಾಸ್ತಿ ಹಾಕಿದ್ದಾರೆ. ನಾವು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ, ನೀವು ಬ್ಯಾನರ್ ನೀವೇ ತೆಗಿಬೇಕು ಅಂತ ಅಂದ್ಬಿಟ್ಟು. ಅವ್ರು ಯಾರೂ ತೆಗೆದಿಲ್ಲ. ಸೊ ನಿನ್ನೆಯಿಂದನೂ ನಮ್ಮ ಪೌರ ಕಾರ್ಮಿಕರು ತೆಗಿತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಹೆಲ್ತ್ ಸೆಕ್ಷನ್ ಅವ್ರಿಗೆ, ತೆಗೆದುಬಿಡಿ, ದರ್ ಶುಡ್ ನಾಟ್ ಬಿ ಎನಿ ಬ್ಯಾನರ್ಸ್ ಅಂತ ಅಂದ್ಬಿಟ್ಟು. ತೆಗಿತಾ ಇದ್ದಾರೆ. ನಾವು ಬೆಳಗ್ಗೆ ಒಂದು ರೌಂಡ್ ಚೆಕ್ ಮಾಡಿದ್ವಿ, ಆಲ್ಮೋಸ್ಟ್ ಒಂದು 80%
70% ತೆಗೆದಿದ್ದಾರೆ. ಇನ್ನೊಂದು 30% ತೆಗಿತಾ ಇದ್ದಾರೆ. ವಿಲ್ ಗೋ ಆ್ಯಂಡ್ ಇನ್ಸ್ಪೆಕ್ಟ್ ಆ್ಯಂಡ್ ವಿಲ್ ಇನ್ಸ್ಟ್ರಕ್ಟ್ ದೆಮ್ ಎಲ್ಲನೂ ತೆಗೆದುಬಿಡಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈಗ ಇಡೀ ರಾಜ್ಯಾದ್ಯಂತ ಕೂಡ ನಿಮಗೆ ಒಳ್ಳೆ ಬೆಂಬಲ ಕೂಡ ಸಿಕ್ಕಿದೆ. ಜೊತೆಗೆ ಇವತ್ತು ಕೂಡ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನು ಮಾಡಿ ಒಂದು ಮನವಿ ಪತ್ರನ ಕೊಟ್ಟಿದ್ದಾರೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಈ ರೀತಿಯಾದ ಬೆದರಿಕೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಹೋರಾಟಗಳು ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್ ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ಈಗ ಡಿ ಸಿ ಅವರು ಕೂಡ ನಿಮ್ಮ ಬೆಂಬಲಕ್ಕೆ ಕೂಡ ನಿಂತಿದ್ದಾರೆ. ಸರ್ ಇಸ್ ಅ ಗ್ರೇಟೆಸ್ಟ್ ಸಪೋರ್ಟ್. ಈಗ ಥ್ಯಾಂಕ್ಸ್ ಟು 2 ಸರ್. ದಿನಗಳ ಕಾಲ ಆಯಿತು ಇದೊಂದು ಪ್ರಕರಣ ಕೂಡ ಬೆಳಕಿಗೆ ಬಂದು. ಸೊ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ಒಂದು FIRಗಳು ಕೂಡ ಆಗಿದೆ. ಸೊ ಇನ್ನು ಮುಂದೆ ನೀವು ಇದನ್ನು ಯಾವ ಸ್ಟೆಪ್ ತಗೊಂಡ್ರೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀರಾ? ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದೇ ಆರ್ ಡೂಯಿಂಗ್ ದೇ ವರ್ಕ್. ನಮ್ಮದು ವಿ ಹ್ಯಾವ್ ಕಮ್ ಔಟ್ ಆಫ್ ಇಟ್ ಆ್ಯಂಡ್ ನಾವು ನಮ್ಮ ನಾರ್ಮಲ್ ವರ್ಕ್ನ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಬೆಳಗ್ಗೆ ನಮ್ಮ ಹೆಲ್ತ್ ಸೆಕ್ಷನ್ ಅವರು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರವ್ರದ್ದು ಏನೇನು ಅಸೈನ್ ಆಗಿತ್ತು ಬೇರೆ ಸೆಕ್ಷನ್ ಅವ್ರು ಕೂಡ ಮಾಡ್ತಾ ಇದ್ದಾರೆ. ಈಗ ನಮಗೂ ಎಲೆಕ್ಷನ್ ರಿವ್ಯೂ ಮೀಟಿಂಗ್ ಇದೆ. ಸೊ ಅದಕ್ಕೆ ವಿ ಆರ್ ಬ್ಯಾಕ್ ಟು ವರ್ಕ್ ನಾರ್ಮಲ್ ರೆಗ್ಯುಲರ್ ವರ್ಕ್. ಇಂಜಿನಿಯರ್ ಆಗಿದ್ದಂಥವ್ರು ನಿಮಗೆ ಯಾಕೆ ಇಲ್ಲಿಗೆ ಬರಬೇಕು ಅಂತ ಅನಿಸ್ತು? KIS ಇದಾಗಿ ಇಲ್ಲಿಗೆ ಬಂದ ಮೇಲೂ ಕೂಡ ಈ ರೀತಿಯಾದ ಬೆಳವಣಿಗೆಗಳು ನಿಮ್ಗೆ ಯಾವ ರೀತಿ? ಸರ್ ಅದು ನಮ್ಮ ತಂದೆ ಆಸೆ ಇದ್ದಿದ್ದರಿಂದ ನಾವು ಅವರು ಡಿಪಾರ್ಟ್ಮೆಂಟಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ನಮ್ಮನ್ನು ಸಿವಿಲ್ ಸರ್ವಿಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಆಸೆ ಇತ್ತು. ಸೊ ಹಾಗಾಗಿ ನಾವು UPSC ಎಕ್ಸಾಮ್ಸ್ ಕೂಡ ಬರೆದಿದ್ವಿ ಆ್ಯಂಡ್ ದೆನ್ KS ಎಕ್ಸಾಮ್ಸ್ ಕೂಡ ಬರೆದಿದ್ವಿ. ಸೊ ಐ ಗಾಟ್ ಥ್ರೂ ದಿಸ್ ಎಕ್ಸಾಮ್. ಹಾಗಾಗಿ ಇದಕ್ಕೆ ಬಂದು ಪ್ರಕರಣದಿಂದ ಏನು ವಿಚಲಿತರ ಆಗಿಲ್ಲ ತಾನೇ ನೀವು? ಇಲ್ಲ ಸರ್, ಸ್ಟಾರ್ಟಿಂಗ್ ಒಂದಷ್ಟು ಬೇಜಾರಾಗಿದ್ದು ಭಯ ಆಗಿದ್ದು ನಿಜ. ಬಟ್ ಈಗ ದಿಸ್ ಇಸ್ ಪಾರ್ಟ್ ಆಫ್ ಡೇ ಟು ಡೇ ವರ್ಕ್. ಇಟ್ಸ್ ಲೈಕ್ ನಮ್ಮ ಹಿರಿಯರ ಜೊತೆ ಎಲ್ಲ ಮಾತಾಡಿ ಐ ಫೆಲ್ಟ್ ಲಿಟಲ್ ಕಂಫರ್ಟಬಲ್. ಸೊ ನೌ ಇಟ್ಸ್ ಫೈನ್. ತನಿಖೆ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ? ಎಸ್, ಥ್ಯಾಂಕ್ ಯು. ಇದಿಷ್ಟು ಏನು ಶಿಡ್ಲಘಟ್ಟ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತ ಗೌಡ ಅವರ ಮಾತು. ನಾನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ವರ್ಕ್ ಆಗಿ ಕೆಲಸವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಯಾವುದೇ ರೀತಿ ವಿಚಲಿತರಾಗೋಂಥ ಪ್ರಮೇಯನೇ ಇಲ್ಲ. ನಾನು ಕೂಡ ಸ್ಟ್ರಾಂಗ್ ಆಗಿದ್ರ ಬಗ್ಗೆ ನಿಂತ್ಕೊಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಶಿಡ್ಲಘಟ್ಟ. ಪೌರಾಯುಕ್ತೆ ಏನು ಅಮೃತ ಗೌಡ ಅವರ ಮೇಲೆ ಕೈ ನಾಯಕ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ಜೊತೆಗೆ ಶಿಡ್ಲಘಟ್ಟ ನಗರದಾದ್ಯಂತ ಕೂಡ ಈಗ ಬ್ಯಾನರ್ಗಳ ತಿರುವು ಕೂಡ ಆಗಿರುವಂಥದ್ದು. ಇನ್ನು ನಮ್ಮ ಜೊತೆ ಏನು ಈಗ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತ ಗೌಡ ಅವರು ಇದ್ದಾರೆ, ಅವ್ರನ್ನೇ ನಾನು ಮಾತಾಡ್ತೀನಿ. ಮೇಡಮ್, ಈಗ ನಗರದಾದ್ಯಂತ ಎಲ್ಲ ತಿರುವು ಕಾರ್ಯಾಚರಣೆ ಕೂಡ ಈಗ ಮಾಡ್ತಾ ಇದ್ದೀರಾ. ಯಾವ ರೀತಿ ಒಂದು ಬ್ಯಾನ್ ಮಾಡಲಿಕ್ಕೆ ಒಂದು ಕ್ರಮ ತೆಗೆದುಕೊಂಡಿದ್ರೆ ಹೇಗೆ? ಸರ್ ಅದನ್ನು ನಮ್ಮ ಸೀನಿಯರ್ ಆಫೀಸರ್ಸ್ ಜೊತೆ ಮಾತಾಡಿಕೊಂಡು ಅದನ್ನು ಹೆಂಗೆ ಮಾಡಬೇಕು ಅಂತ, ಇದು ವೆದರ್ ಕಂಪ್ಲೀಟ್ ಬ್ಯಾನ್ ಮಾಡೋ ಥರದನ್ನು ಅಥವಾ ರೆಸ್ಟ್ರಿಕ್ಟಿವ್ ಬ್ಯಾನ ಅಂತ ಅಂದ್ಬಿಟ್ಟು ವಿ ವಿಲ್ ಟಾಕ್ ಟು ಅವರ್ ಸೀನಿಯರ್ಸ್. ಹೆಂಗೆ ಮಾಡಬೇಕು ಅಂತ ಅವ್ರ ಸಜೆಷನ್ಸ್ ಬೇಸಿಸ್ ಮೇಲೆ ವಿ ವಿಲ್ ಟೇಕ್ ಫಾರ್ ದಿ ಸ್ಟೆಪ್. ಮೇಡಮ್, ಈಗ ಯಾವ ಥರ ಬ್ಯಾನರ್ಗಳನ್ನ ತಿರುವು ಮಾಡ್ತಾ ಇದ್ದೀರಿ ನಗರದ? ಸರ್ ಅದನ್ನು ನಿನ್ನೆ ಹಬ್ಬದ ದಿನ ಇದ್ದಿದ್ರೂ ಕೂಡ ನಮ್ಮ PKಗಳೆಲ್ಲ ನಿನ್ನೆ ಒಂದಷ್ಟು ಬ್ಯಾನರ್ಸ್ಗಳನ್ನ ರಿಮೂವ್ ಮಾಡಿದ್ದಾರೆ. ಕನ್ಸಿಡರಬ್ಲಿ ತುಂಬ ಜಾಸ್ತಿ ಬ್ಯಾನರ್ಸ್ಗಳಿದೆ, ಅಂದರೆ ಈ ರಿಲೇಟೆಡೇ ಜಾಸ್ತಿ ಹಾಕಿದ್ದಾರೆ. ನಾವು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ, ನೀವು ಬ್ಯಾನರ್ ನೀವೇ ತೆಗಿಬೇಕು ಅಂತ ಅಂದ್ಬಿಟ್ಟು. ಅವ್ರು ಯಾರೂ ತೆಗೆದಿಲ್ಲ. ಸೊ ನಿನ್ನೆಯಿಂದನೂ ನಮ್ಮ ಪೌರ ಕಾರ್ಮಿಕರು ತೆಗಿತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಹೆಲ್ತ್ ಸೆಕ್ಷನ್ ಅವ್ರಿಗೆ, ತೆಗೆದುಬಿಡಿ, ದೇ ಶುಡ್ ನಾಟ್ ಬಿ ಎನಿ ಬ್ಯಾನರ್ಸ್ ಅಂತ ಅಂದ್ಬಿಟ್ಟು. ತೆಗಿತಾ ಇದ್ದಾರೆ. ನಾವು ಬೆಳಗ್ಗೆ ಒಂದು ರೌಂಡ್ ಚೆಕ್ ಮಾಡಿದ್ವಿ, ಆಲ್ಮೋಸ್ಟ್ ಒಂದು 80% to 70% ತೆಗೆದಿದ್ದಾರೆ. ಇನ್ನೊಂದು 30% ತೆಗಿತಾ ಇದ್ದಾರೆ. ವಿಲ್ ಗೋ ಆ್ಯಂಡ್ ಇನ್ಸ್ಪೆಕ್ಟ್ ಆ್ಯಂಡ್ ವಿಲ್ ಇನ್ಸ್ಟ್ರಕ್ಟ್ ದೆಮ್ ಎಲ್ಲನೂ ತೆಗೆದುಬಿಡಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಡೀ ರಾಜ್ಯಾದ್ಯಂತ ಕೂಡ ನಿಮಗೆ ಒಳ್ಳೆ ಬೆಂಬಲ ಕೂಡ ಸಿಕ್ಕಿದೆ. ಜೊತೆಗೆ ಇವತ್ತು ಕೂಡ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನು ಮಾಡಿ ಒಂದು ಮನವಿ ಪತ್ರನ ಕೊಟ್ಟಿದ್ದಾರೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಈ ರೀತಿಯಾದ ಬೆದರಿಕೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಹೋರಾಟಗಳು ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್ ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ಈಗ ಡಿ ಸಿ ಅವರು ಕೂಡ ನಿಮ್ಮ ಬೆಂಬಲಕ್ಕೆ ಕೂಡ ನಿಂತಿದ್ದಾರೆ. ಸರ್ ಇಸ್ ಅ ಗ್ರೇಟೆಸ್ಟ್ ಸಪೋರ್ಟ್. ಥ್ಯಾಂಕ್ಸ್ ಈಗ ಟು 2 ಸರ್. ದಿನಗಳ ಕಾಲ ಆಯಿತು ಇದೊಂದು ಪ್ರಕರಣ ಕೂಡ ಬೆಳಕಿಗೆ ಬಂದು. ಸೊ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತನಿಖೆ ಕೂಡ ನಡೀತಾ ಇದೆ. ಜೊತೆಗೆ ಒಂದು FIRಗಳು ಕೂಡ ಆಗಿದೆ. ಸೊ ಇನ್ನು ಮುಂದೆ ನೀವು ಇದನ್ನು ಯಾವ ಸ್ಟೆಪ್ ತಗೊಂಡ್ರೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀರಾ? ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದೇ ಆರ್ ಡೂಯಿಂಗ್ ದೇ ವರ್ಕ್. ನಮ್ಮದು ವಿ ಹ್ಯಾವ್ ಕಮ್ ಔಟ್ ಆಫ್ ಇಟ್ ಆ್ಯಂಡ್ ನಾವು ನಮ್ಮ ನಾರ್ಮಲ್ ವರ್ಕ್ನ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಬೆಳಗ್ಗೆ ನಮ್ಮ ಹೆಲ್ತ್ ಸೆಕ್ಷನ್ ಅವರು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರವ್ರದ್ದು ಏನೇನು ಅಸೈನ್ ಆಗಿತ್ತು ಬೇರೆ ಸೆಕ್ಷನ್ ಅವ್ರು ಕೂಡ ಮಾಡ್ತಾ ಇದ್ದಾರೆ. ಈಗ ನಮಗೂ ಎಲೆಕ್ಷನ್ ರಿವ್ಯೂ ಮೀಟಿಂಗ್ ಇದೆ. ಸೊ ಅದಕ್ಕೆ ವಿ ಆರ್ ಬ್ಯಾಕ್ ಟು ವರ್ಕ್ ನಾರ್ಮಲ್ ರೆಗ್ಯುಲರ್ ವರ್ಕ್. ಇಂಜಿನಿಯರ್ ಆಗಿದ್ದಂಥವ್ರು ನಿಮಗೆ ಯಾಕೆ ಇಲ್ಲಿಗೆ ಬರಬೇಕು ಅಂತ ಅನಿಸ್ತು? KIS ಇದಾಗಿ ಇಲ್ಲಿಗೆ ಬಂದ ಮೇಲೂ ಕೂಡ ಈ ರೀತಿಯಾದ ಬೆಳವಣಿಗೆಗಳು ನಿಮ್ಗೆ ಯಾವ ರೀತಿ? ಸರ್ ಅದು ನಮ್ಮ ತಂದೆ ಆಸೆ ಇದ್ದಿದ್ದರಿಂದ ನಾವು ಅವರು ಡಿಪಾರ್ಟ್ಮೆಂಟಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ನಮ್ಮನ್ನು ಸಿವಿಲ್ ಸರ್ವಿಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಆಸೆ ಇತ್ತು.
ಸೊ ಹಾಗಾಗಿ ನಾವು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕೂಡ ಬರೆದಿದ್ವಿ ಆ್ಯಂಡ್ ದೆನ್ ಕೆ ಎಸ್ ಎಕ್ಸಾಮ್ಸ್ ಕೂಡ ಬರೆದಿದ್ವಿ. ಸೊ ಐ ಗಾಟ್ ಥ್ರೂ ದಿಸ್ ಎಕ್ಸಾಮ್. ಹಾಗಾಗಿ ಇದಕ್ಕೆ ಬಂದು ಪ್ರಕರಣದಿಂದ ಏನು ವಿಚಲಿತರ ಆಗಿಲ್ಲ ತಾನೇ ನೀವು? ಇಲ್ಲ ಸರ್, ಸ್ಟಾರ್ಟಿಂಗ್ ಒಂದಷ್ಟು ಬೇಜಾರಾಗಿದ್ದು, ಭಯ ಆಗಿದ್ದು ನಿಜ. ಬಟ್ ಈಗ ದಿಸ್ ಇಸ್ ಪಾರ್ಟ್ ಆಫ್ ಡೇ ಟು ಡೇ ವರ್ಕ್. ಇಟ್ಸ್ ಲೈಕ್ ನಮ್ಮ ಹಿರಿಯರ ಜೊತೆ ಎಲ್ಲ ಮಾತಾಡಿ ಐ ಫೆಲ್ಟ್ ಲಿಟಲ್ ಕಂಫರ್ಟಬಲ್. ಸೊ ನೌ ಇಟ್ಸ್ ಫೈನ್. ತನಿಖೆ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಏನು ಶಿಡ್ಲಘಟ್ಟ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತ ಗೌಡ ಅವರ ಮಾತು. ನಾನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ವರ್ಕ್ ಆಗಿ ಕೆಲಸವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಯಾವುದೇ ರೀತಿ ವಿಚಲಿತರಾಗೋಂಥ ಪ್ರಮೇಯನೇ ಇಲ್ಲ. ನಾನು ಕೂಡ ಸ್ಟ್ರಾಂಗ್ ಆಗಿದ್ರ ಬಗ್ಗೆ ನಿಂತ್ಕೊಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಶಿಡ್ಲಘಟ್ಟ.